ಕುವೆಂಪು ಶಾಲೆ ಹಾಗೂ ಗ್ರಂಥಾಲಯದ ಮೇಲೆ ಮರಗಳ ಕೊಂಬೆ. ಕಟ್ಟಡ ಮತ್ತು ಮಕ್ಕಳ ಮೇಲೆ ಬಿದ್ದು ಅನಾಹುತ ಆಗುವ ಮೊದಲು ಎಚ್ಚೆತ್ತುಕೊಳ್ಳುವುದೇ ಪಟ್ಟಣ ಪಂಚಾಯತ್. ತೀರ್ಥಹಳ್ಳಿ ತಾಲೂಕಿನ ಶತಮಾನದ ಶಾಲೆಯಾದ ಕುವೆಂಪು ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ತಾಲೂಕು ಗ್ರಂಥಾಲಯದ ಪಕ್ಕದಲ್ಲಿ ದೊಡ್ಡ ಗಾತ್ರದ ಮರಗಳು ಸುಮಾರು ವರ್ಷಗಳಿಂದ ಬೆಳೆದು ನಿಂತಿದ್ದು, ಕೊಂಬೆಗಳು ಕಟ್ಟಡದ ಮೇಲೆ ಹೋಗಿದ್ದು, ಮಳೆಗಾಲ ಶುರುವಾಗಿದ್ದು ಯಾವುದೇ ಸಮಯದಲ್ಲಿ ಬೀಳಬಹುದು. ಈ ಕುವೆಂಪು ಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳು ಹಾಗೂ ದಿನನಿತ್ಯ ಗ್ರಂಥಾಲಯಕ್ಕೆ ಬರುವ ವಿದ್ಯಾರ್ಥಿಗಳು, ಪುಸ್ತಕ ಪ್ರೇಮಿಗಳು ಓಡಾಡುತ್ತಿರುತ್ತಾರೆ. ಈ ಮರಗಳ ಕೊಂಬೆಗಳು ಗಾಳಿಗೆ ಬಿದ್ದರೆ ಅನಾಹುತ ಸಂಭವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲವಾಗಿದೆ. ಈ ಮರಗಳು ಬೆಳೆದು ನಿಂತಿದ್ದರೂ ಪಟ್ಟಣ ಪಂಚಾಯತಿಗೆ ಗೊತ್ತಿದ್ದರೂ ಕಣ್ಣು ಕಾಣದಂತೆ ಕಣ್ಮುಚ್ಚಿ ಕೂತಿದ್ದಾರೆ. ಇನ್ನಾದರೂ ಪಟ್ಟಣ ಪಂಚಾಯಿತಿ ಮರಗಳ ಕೊಂಬೆಗಳನ್ನು ತೆರವು ಮಾಡಿ ಕುವೆಂಪು ಶಾಲಾ ಮಕ್ಕಳ ಹಾಗೂ ಗ್ರಂಥಾಲಯಕ್ಕೆ ಬರುವ ಸಾರ್ವಜನಿಕರ ಪ್ರಾಣಕ್ಕೆ ಅಪಾಯ ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಿ ಎಂದು ಸಾರ್ವಜನಿಕರ ಆಶಯವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.